ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೊನೆಗಡಿ ಗ್ರಾಮ ಪಂಚಾಯಿತಿ ಇಟಗಿ ವ್ಯಾಪ್ತಿಯ ಕೊನೆಗಡಿ ಗ್ರಾಮ ಬೋಗೂರು ಗ್ರಾಮದ ಉದ್ಯೋಗ ಖಾತ್ರಿ ಯೋಜನೆ ಕೂಲಿ ಕಾರ್ಮಿಕರು ಇಂದು ಮುಂಜಾನೆ 10 ಗಂಟೆಗೆ ಪ್ರತಿ ದಿವಸದ ದಿನಗೂಲಿ ವೇತನವನ್ನ 375 ರೂಪಾಯಿ ಬದಲು ಕೇವಲ 190 ರೂಪಾಯಿಗಳನ್ನ ಮಾತ್ರ ಹಾಕಿದ್ದಾರೆ ಎಂದು ರೊಚ್ಚಿಗೆದ್ದು ಇಟಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ ಮಾಡಿದ್ದಾರೆ. ಇನ್ನು ಈ ಸ್ಥಳಕ್ಕೆ ಆಗಮಿಸಿದ ಖಾನಾಪುರ ತಾಲೂಕು ಪಂಚಾಯಿತಿ ನರೇಗಾ ಯೋಜನೆ ಸಹಾಯಕ ನಿರ್ದೇಶಕಿ ರೂಪಾಲಿ ಬಡಕುದ್ರಿ ಅವರು, ಸ್ಥಳೀಯ ಪಿಡಿಒ ವೀರೇಶ್ ಸಜ್ಜನ, ನರೇಗಾ ತಾಂತ್ರಿಕ ಸಹಾಯಕ ಪ್ರಕಾಶ್ ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಬೋಗೂರು ಗ್ರಾಮದ ಹಿರಿಯ ಮಕ್ಬೂಲ್ ಸನದಿ ಸೇರಿ ಎಲ್ಲ ಸಿಬ್ಬಂದಿಗಳು ಕೂಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕಿ ರೂಪಾಲಿ ಬಡಕುದ್ರಿ ಅವರು ಕೂಲಿ ಕಾರ್ಮಿಕರ ಜೊತೆ ಚರ್ಚೆ ಮಾಡಿ ಮನವಿ ಸ್ವೀಕಾರ ಮಾಡಿ ಈ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದರು. ಇನ್ನು ಕೂಲಿ ಕಾರ್ಮಿಕರು ಕೂಡ ತಮ್ಮ ದುಃಖವನ್ನ ತೋರಿಕೊಂಡಿದ್ದಾರೆ. ಮಾಡಬೇಕು ಅಂತ ಹೇಳ್ಕೊಂಡು ಈ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಕೂಡ ನಿಮ್ ಕಡಿಮೆ ಆಗಬಾರ್ದು ಅಂತ ಹೇಳಿದೀನಿ. ನಾನು ನಿಜವಾಗ್ಲೂ ಹೇಳಿದೀನಿ. ನಿಮ್ ಫೋನ್ ಬಂದಾಗ ಪಿಡಿಒಗಳು ಕೂಡ ಹೇಳಿದೀನಿ. ಇನ್ ಮುಂದೆ ಯಾವುದೇ ನಿಮ್ಗೆ ಪೇಮೆಂಟ್ ಕಡಿಮೆ ಆಗೋದಿಲ್ಲ. ಎಷ್ಟು ದುಡ್ಡಿರ್ತಿರಲ್ಲ ನಿಮ್ಗೆ ಕರೆಕ್ಟ್ ಆಗಿ 370 ರೂಪಾಯಿ ಪೇಮೆಂಟ್ ನಿಮ್ಗೆ ಬೀಳುತ್ತೆ. ಬಟ್ ಏನಂತಂದ್ರೆ ಕೆಲಸ ಕೊಟ್ಟಿದ್ದಾರೆ ಪಂಚಾಯತ್ ಅಂತ ಹೇಳ್ಕೊಂಡು ಸುಮ್ನೆ ಹಾಲ್ ಹರಟೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ನೀವು ಹರಟೆ ಮಾಡಿ ನಿಮ್ ಮೇಟ್ಗಳು ಸರಿಯಾಗಿ ಕೆಲಸ ತಗೊಳೋದ್ರಿಂದ ಎಲ್ಲರೂ ಕೂಡ ಸ್ಟ್ರೈಕ್ ಬಂದಿದ್ರಿ. ಈ ಸ್ಟ್ರೈಕ್ ಏನ್ ಮಾಡು ನಿಮ್ಗೆ ಇಷ್ಟೆಲ್ಲಾ ಪೇಷನ್ಸ್ ಅನ್ನ ಹಾಳು ಮಾಡ್ಕೋಕ್ಕಿಂತಾನು ನಿಮ್ ಮೆಜರ್ಮೆಂಟ್ ಪ್ರಕಾರ ಅಲ್ಲಿ ಕೆಲಸ ಮಾಡಿದ್ರೆ ಇದೊಂದು ಸಮಸ್ಯೆ ನಮಗೂ ಆಗ್ತಾರಲ್ಲ ನಿಮ್ಗೂ ಆಗ್ತಾ ಇರಲಿಲ್ಲ. ನಾ ಬರೋ ಅವಶ್ಯಕತೆ ನಿಮ್ಗೆ ಇರ್ತಿರ್ಲಿಲ್ಲ ಇವತ್ತು. ಮತ್ತೆ ದಯಮಾಡಿ ಮೇಟ್ಗಳು ಯಾರು ಇರ್ತಾರಲ್ಲ ನಿಮ್ದು ಕೂಡ ಜವಾಬ್ದಾರಿ ಇದೆ. ಮೇಟ್ ಅಂತಂದ್ರೆ ಸುಮ್ನೆ ಹಾಗೆ ಬರೋದು ಹೋಗೋದು ಅಲ್ಲ. ಎಷ್ಟು ಮೆಜರ್ಮೆಂಟ್ ಇಂಜಿನಿಯರ್ ಹೇಳ್ತಾರ ಅಷ್ಟು ಕೆಲಸ ತಗೋತಕ್ಕಂಥ ಜವಾಬ್ದಾರಿ ನಿಮ್ದು. ನೀವು ಮುಂಜಾನೆ 2 ತಾಸು ಕೆಲಸ ಮಾಡ್ರಿ, ಮೆಜರ್ಮೆಂಟ್ ಪ್ರಕಾರ ಕೆಲಸ ಮಾಡ್ರಿ. ನೀವು ಸಂಜೆ ತನಕ ಇರ್ಬೇಕಂತಲ್ಲ. 4 ತಾಸು ಎರಡನೇ ಸೈಟ್ ಓಪನ್ ಆಗ್ತದೆ, ಮಾಡ್ಕೊಟ್ಟು ಹೋಗ್ರಿ. 2 ತಾಸು ಕೆಲಸ ಮಾಡಿದ್ರು ಕೂಡ ಮೆಜರ್ಮೆಂಟ್ ಪ್ರಕಾರ ಕೆಲಸ ಮಾಡಿದ್ರೆ ನಿಮ್ಗೆ ಏನು ನಾವು ಕೇಳಂಗಿಲ್ಲ. ನೀವು ಸಂಜೆ 10 ರಿಂದ 5 ಗಂಟೆ ತನಕ ಬರ್ತಾನಪ್ಪ ಕೆಲಸಗಾರರು, ಕೆಲಸನ ಮಾಡ್ಲಿಲ್ಲ ಅಲ್ಲಿ ಕುತ್ಕೊಂಡು ಹೋಗಿದಾನಂದ್ರೆ ಯಾರು ಕೊಡ್ತಾರೆ ಮೆಜರ್ಮೆಂಟ್? ಸರಿಯಾಗಿ ಮೆಜರ್ಮೆಂಟ್ ಪ್ರಕಾರ ಮುಂದೆ ಇಂತ ಸಮಸ್ಯೆಗಳು ಬರಬಾರ್ದು ನೋಡ್ಕೊಡಿ. ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿ. ಇಂಜಿನಿಯರ್ ಕೆಲಸ ಮಾಡ್ತಾರೆ, ಪಿಡಿಒ ಕೆಲಸ ಮಾಡ್ತಾರೆ, ಪಿಡಿಒರು ಕೂಡ ಕೆಲಸ ಮಾಡ್ತಾರೆ. ಹೇಳಿದೀನಿ ನಾನು ಅವ್ರಿಗೆ ಇಂತ ಸಮಸ್ಯೆಗಳು ಮರ್ಕಳಿಸ್ತಂತೆ ನೋಡ್ಕೊಳ್ತಾರ ಅವ್ರು. ಇದ್ರ ಜೊತೆಗೆ ಏನಂತಂದ್ರೆ ಒಂದ್ ರೀತಿ ಕೊನೆ ಗಡಿ ಗ್ರಾಮ ಪಂಚಾಯತಿ ಇಟ್ಗಿಗೆ ಬಂದಿದ್ದೇನೆ. ಈ ಇಟ್ಗಿಗೆ ಒಂದ್ ರೀತಿ ಬೋಗೂರು ಅಂತಕ್ಕಂಥದ್ದು ಸಹ ಬರುತ್ತೆ. ಮೊದಲಿಂದನೂ ಸಹ ಬೋಗೂರ್ಗೆ ಇಲ್ಲ ಒಂದ್ ಕಡೆ ಖಾನಾಪುರ ತಾಲೂಕು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಲ್ಲ ಒಂದ್ ಕಡೆ ಪ್ರಾದೇಶಿಕ ಅಸಮತೋಲನ ಎದ್ಕಾಡ್ತಿದೆ ಅಭಿವೃದ್ಧಿ ವಿಷಯದಲ್ಲಿ. ಯಾಕಪ್ಪ ಅಂತಂದ್ರೆ ಮೊದ್ಲೇ ಕೊನೆ ಗಡಿ ಗ್ರಾಮ, ಹಾಗಾಗಿ ಬೋಗೂರು ಅಂತಕ್ಕಂಥದ್ದು ಇಲ್ಲ ಒಂದ್ ಕಡೆ ಪ್ರಾದೇಶಿಕ ಅಸಮತೋಲನ ಇದಾಗಿದೆ. ಇದಕ್ಕೆ ಪೂರಕವಾಗಿ ಈಗ ನೋಡಿ ಪಾಪ ಎಲ್ಲ ಕೂಲಿ ಕಾರ್ಮಿಕರು ಅವ್ರಿಗೆ ಏನೋ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲ ಕೆಲಸ ಮಾಡಿಸ್ಕೊಂಡ್ರು. ಅಲ್ಲಿರ್ತಕ್ಕಂಥ ಏನೋ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಇಂಜಿನಿಯರ್ಸ್ ಪ್ರತಿ ದಿವಸ 375 ರೂಪಾಯಿ ಕೆಲಸ ಮಾಡಿಸ್ಕೊಂಡು ಈಗ ಬರೇ 100, 150, 200 ರೂಪಾಯಿ ಹಾಕಿದಾರಂತೆ. ಓಕೆ, ಇಂಥ ಸಂದರ್ಭದಲ್ಲಿ ಯಾರೋ ಬೆಳಗ್ಗೆ ಕಾಲ್ ಮಾಡಿದ್ರು ನಂಗೆ. ಅವ್ರು ಹೇಳ್ತಾರಂತೆ ಯಾರೋ ಪಿಡಿಒ ಬನ್ನಿ ಸರ್ ಅಂತ ಕೇಳಿದ್ರೆ, ನೀವೇನಾದ್ರು ಪಂಚಾಯತಿ ಎದುರುಗಡೆ ಹೋದ್ರೆ, ಪಂಚಾಯತಿ ಒಳಗಡೆ ಹೋದ್ರೆ ನಿಮ್ಮಲ್ಲಿ FIR ಮಾಡಿಸ್ತೀನಿ ಅಂತ ಹೇಳ್ತಾರಂತೆ. ಅರೆ ಸ್ವಾಮಿ, ಯಾಕೆ ನೀವು ಕೆಲಸ ಮಾಡಿಸ್ಕೊಂಡವಾಗ ನೀವು ಕೆಲಸ ಮಾಡೋಕ್ ಮುಂಚೆ FIR ಮಾಡ್ಬೇಕಾಗಿತ್ತು. ಈಗ ಅವ್ರು ಕಷ್ಟಪಟ್ಬಿಟ್ಟು ದುಡ್ದಿದ್ರೆ 375 ರೂಪಾಯಿ. ಈಗ ಅವ್ರು ಕೇಳ್ತಕ್ಕಂಥ ಹಕ್ಕು ಕೇಳಿದ್ರೆ ನೀವು FIR ಮಾಡ್ತೀನಿ ಅಂತೀರಾ? ಏನ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾಕೆ ಪ್ರತಿಯೊಬ್ಬರಿಗೂ ಕೇಳ್ತಕ್ಕಂಥ ಹಕ್ಕಿದೆ? ಇಂಥ ಸಂದರ್ಭದಲ್ಲಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಆಯ್ತಾ? ಹಾಗಾಗಿ ದಯವಿಟ್ಟು ಅವ್ರಿಗೆ ಏನು 375 ರೂಪಾಯಿಗಳನ್ನ ಏನು ಕೊಡ್ತಿರಲ್ಲ ದಯವಿಟ್ಟು ವಿತರಣೆ ಮಾಡಿ. ಯಾಕಪ್ಪ ಅಂದ್ರೆ ಅವ್ರೇನು ಕಷ್ಟಪಟ್ಬಿಟ್ಟು ಶ್ರಮ ವಹಿಸಿದ್ದಾರೆ, ಕಷ್ಟಪಟ್ಬಿಟ್ಟು ಕೆಲಸ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಪಾಪ ಬೆಳಿಗ್ಗೆಯಿಂದ ನೋಡಿ ಇಲ್ಲಿ ಉಪವಾಸ ಇದ್ಬಿಟ್ಟು ಇದ್ ಮಾಡ್ತಾವ್ರು. ಒಬ್ರು ಅಧಿಕಾರಿಗಳು ಬಂದಿಲ್ಲ. ಯಾಕೆ ಈ ರೀತಿ ಬೋಗೂರ್ ಮೇಲೆ ಮೊದ್ಲಿಂದನೂ ಪ್ರಾದೇಶಿಕ ಅಸಮತೋಲನ? ಯಾಕೆ ತಾರತಮ್ಯ? ದಯವಿಟ್ಟು ಬನ್ನಿ ಅಧಿಕಾರಿಗಳೇ, ದಯವಿಟ್ಟು ಅವ್ರು ಇರ್ತಕ್ಕಂಥ ಮಾನವೀಯತೆ ದೃಷ್ಟಿ ಮೇಲೆ ಅವ್ರಿಗೆ ಏನು ಆಗ್ತಕ್ಕಂಥ ಏನು ಅನುದಾನಗಳನ್ನ ಮತ್ತೆ ವಿಶೇಷವಾಗಿ ಆ ಕೂಲಿಯನ್ನ ಕೊಡ್ರಿ. ಅವ್ರು ಕೇಳ್ತಾ ಇರ್ತಾರೆ, ಕೂಲಿ ಕೇಳ್ತಾವ್ರೆ, ಅಥವಾ ನಿಮ್ದೇನು ಸ್ವಂತ ಆಸ್ತಿಗಳು ಕೇಳ್ತಾ ಇಲ್ಲ. ಅಧಿಕಾರಿಗಳೇ, ಇಂಜಿನಿಯರ್ಸ್ಗಳೇ ಬನ್ನಿ, ಮೊದ್ಲು ಆ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಈಗ ಬನ್ನಿ ಅವ್ರ ಹತ್ರ ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಸಮಗ್ರವಾಗಿ ವರದಿ ಚರ್ಚೆ ಮಾಡೋಣ. ನನ್ನ ಹೆಸರು ಯಲ್ಲಪ್ಪ ರೀ ಸರ. ಇದು 120 ರೂಪಾಯಿ ಹಾಕಿದಾರೆ ಅವ್ರು. ಅದು 120 ರೂಪಾಯಿ ಹಿಂದೆ 2 ವಾರ ಕೆಲಸ ಮಾಡಿದ್ರು ನಾವು. ಅವನು ಎಲ್ಲ ವಾಪಸ್ ತಗೊಂಡ್ಬಿಡ್ರಿ ಅವ್ನು ಇಂಜಿನಿಯರ್ ಸರ್. ನಾವ್ ಅಲ್ಲಿ ಮಠ ಇಲ್ಲಿ ಬಿಟ್ಟು ಹೋಗಲ್ರಿ. ಯಾಕಂದ್ರೆ ನಮಗ ಅದ್ 120 ರೂಪಾಯಿ ತಗೊಂಡ್ರು ನಮ್ಗೆ ಉಪಯೋಗಿಲ್ರಿ. ಅದು 120 ರೂಪಾಯಿ ತಗೊಂಡು ಅವ ತಗೊಂಡ್ಬಿಡ್ರಿ. ಅವನು 120 ರೂಪಾಯಿ ಅವ್ನು 0 ಮಾಡಿಸಿ ನಾವ್ ಹೋಗಾರ ಇಲ್ಲಿಂದ ರೀ.
ಇಷ್ಟ ಅಲ್ರಿ ಈಗ ಏನು ಮತ್ತೆ ಏನೋ 200 ರೂಪಾಯಿ ಇಸ್ಕೊತಾರೆ ಅಂತ ಆರೋಪ ಮಾಡಿದಿರಲ್ಲ. 200 ರೂಪಾಯಿ ಇಲ್ಲ ಸರ್, ಅದೇನಿಲ್ರಿ, ಯಾರು ಕೊಟ್ಟಿಲ್ಲ ಸರ್, ಇಲ್ಲ ಸರ್, ರೊಕ್ಕ ಅದು ಅದೇ ಏನಿಲ್ಲ ಸರ್. ಹೇಳಿದಾರೆ ಹೇಳಿದಾರೆ ಸರ್, ಈ ಬರಿ ಅಂತ ಏನಿಲ್ಲ ಸರ್, ಕೊಡಾಕ ಬಲ್ ಸರ್, ಏನಿಲ್ಲ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಈಗ ಏನೋ ನಿಮ್ಗೆ ಏನೋ ಬಾಕಿ ಇರ್ತಕ್ಕಂತ ಅಮೌಂಟ್ ಕರೆಕ್ಟ್ ಕೊಡ್ಬೇಕು ಸರ್, ಕೆಲಸ ಮಾಡಿದವ್ರು ಸರ್, ಆದ್ರೂ ಇವ್ರು ನಮ್ಗ್ ಪಗಾರ ಹಾಕಿಲ್ರಿ. ಕೆಲಸ ಎಷ್ಟ್ ಮಾಡೋರ ಮೆಜರ್ಮೆಂಟ್ ಮಾಡಿದೀವಿ ಅಂತ ಹೇಳಿ ಅವ್ ಏನ್ ಹೇಳ್ತಾನ್ರಿ ಇಂಜಿನಿಯರ್ ಪಿಡಿಒ ನೋಡಿ ಸರ್, ಹರಿಯಾಗಿಂದ ಬರ್ತಾನ ಇನ್ನೂ ಮಟ್ಟ ಬರವಲ್ರಿ. ನಮ್ ಊರ್ ಅಭಿವೃದ್ಧಿ ಅನ್ನೋದು ಏನು ಇಲ್ರಿ. ಈಗ ಕೌಲಿ ಬೈಯಾಕು ನಮ್ನ ಹಚ್ತಾರ್ರಿ ಅವ್ರು, ಹಿಂಗಾಯ್ತು ಸರ್. ನನ್ನ ಹೆಸರು ಅಂಜನಾ ರೀ, ಅಂಜನಾ ನಿಲಜ್ಗಿರಿ. ನಾವು ಕೂಲಿ ಕೆಲ್ಸಕ್ಕೆ ಹೋಗೋದ್ರಿ ಸರ್, ಹರಿಯಾಗ 8 ಗಂಟೆಗೆ ಹೋಗೋರಿ, ಮಧ್ಯಾಹ್ನ 2 ಗಂಟೆ ಬಿಡಾರಿ. 180 ರೂಪಾಯಿ ಪಗಾರ, 150 ರೂಪಾಯಿ ಪಗಾರ ಹಾಕ್ಯಾರಿ ಸರ್ ನಮಗ. ಮತ್ತ ಇಲ್ಲಿ ಇಟಗಿ ಕೆರೆಗೆ ಬಂದ್ರಿ, ಮತ್ ನಮ್ ಮಂದ್ಯಾಗ 30 ರೂಪಾಯಿ ಇಸ್ಕೊಂಡಾರಿ. 150 ರೂಪಾಯಿದಾಗ್ರಿ ಗಾಡಿಗೆ 30 ರೂಪಾಯಿ ಕೊಟ್ಟಿದ್ರಿ. ಮತ್ತ 150 ರೂಪಾಯಿದಾಗ ನಾವ್ ಏನ್ ಹೊಟ್ಟಿ ತುಂಬಿಸ್ಕೋದ್ರಿ ಸರ್, 120 ರೂಪಾಯಿ ಬರ್ತಾವ್ರಿ. 120 ರೂಪಾಯಿದಾಗ ನಾವ್ ಹೊಟ್ಟಿಗೆ ಏನ್ ತಿನ್ಬೇಕ್ರಿ? ಇಲ್ಲಿ ಬಂದ್ರೆ ನಾವು ಕರ ಹಾಕಾಕತ್ತ ಅಂತಾರ್ರಿ, ನಿಮ್ ಯಾಕೆ ಕಂಪ್ಲೇಂಟ್ ಮಾಡ್ತೇವ್, ನಮ್ ಹಂತಕ್ಕೆ ಯಾಕೆ ಬಂದ್ರಿ ನೀವು ಅಂತ ಕೇಳ್ತಾರ್ರಿ ಇವ್ರು. ಪಂಚಾಯತ್ ಇವ್ರು ಕಂಪೌಂಡ್ ಹೊಡ್ಯಾರ ಕೇಳ್ತಾರ್ರಿ. ನಾವ್ ಏನ್ ಮಾಡ್ಬೇಕ್ರಿ? ಇಲ್ಲಿ ಹರಿಯಾಗಿಂದ 8 ಗಂಟೆದಾಗ ಬಂದ್ ಕುಂತೀರಿ ಸರ್. ಒಂದ್ ಹನಿ ನೀರ್ ಕುಡಿ ಅನ್ವಾರು ಒಳಗ್ ಪಂಚಾಯತ್ ಕರ್ಕೋವಾರ ಅವ್ರು ಹೊರಗ್ ನೀಡ್ರಿ ಮಂದಿ ಬರ್ಲಿ ಅಧಿಕಾರಿ ಮಂದಿ ಅಂತಾರೆ. ಇಂಜಿನಿಯರ್ ಕೇಳಿ ಅವ್ನು ಹೇಳ್ಕೊಂಡು ಇಲ್ಲಿ ನಿಂದಿಸಿದ್ರು ಇಟ್ಟ ಮಟ. ನಾ ಏನ್ ಮಾಡ್ಲಿ, ನೀವ್ ದಗ್ದ ಮಾಡಿದ ಮೆಜರ್ಮೆಂಟ್ ಮಾಡಿದೇವ್ ನಾವ್ ಅನ್ನತಾನ್ರಿ ಅವ್ ಇಂಜಿನಿಯರ್. ಹ್ಞೂನ್ರಿ, ಮತ್ತ ನಾವ್ ಇದ್ದಾಗ ಒಂದಿನ ಮಾರಿ ನೋಡಿಲ್ರಿ ಅವಂದ, ಬರೇ ಮೇಟಿ ಒಂದ ಅಷ್ಟ ಬಂದನ್ರಿ ಸರ್. ಒಟ್ಟ ಸಣ್ಣಕ ಬಂದಿಲ್ರಿ ಅಲ್ಲಿ ನಮ್ ಅಂತ್ಯಾಗ. ಇಂಜಿನಿಯರ್ ಅನ್ನೋದ ಗೊತ್ತಿಲ್ರಿ ಇವ್ರೆಲ್ಲಾರು ಕೂಲಿ ಕಾರ್ಮಿಕರೇ. ಮುದುಕರ್ನ 60 ವರ್ಷ ಇನ್ನ 20 ಮಂದಿ ಬಿಟ್ಟು ಬಂದೇವ್ರಿ. ಅವ್ರನ್ನೆಲ್ಲ ಮನ್ಯಾಗ ಬಿಟ್ಟು ಬಂದೇವ್ರಿ ಗಾಡಿ ಹತ್ತಾಗ ಬರ್ದಕ್ಕ. ಈಗ ಮತ್ತ ರೊಕ್ಕ ಕೊಟ್ಟು ನಾವ್ ಗಾಡಿ ಮಾಡ್ಕೊಂಡ್ ಬಂದೇವ್ರಿ ಇಲ್ಲಿ. ನಿಮ್ಗೆ ಕೂಲಿ ಕೊಟ್ರೆ ವಾಪಸ್ ಹೋಗ್ತೀರಾ? ಕೂಲಿ ಕೊಟ್ರೆ ನಮ್ಗೆ ಕಂಟಿನ್ಯೂ 100 ಹಜರಿ ಕೊಡ್ಬೇಕ್ರಿ ನಮಗ ಸರ್. ಇವ್ರು ಒಬ್ರೇ ಬಂದ್ರೆ ಹಚ್ಕೋದಿಲ್ರಿ. ಮತ್ತ ನಮಗ ಹೊಲ ಇಲ್ಲ, ಮನಿ ಇಲ್ರಿ. ಒಂದ್ ಪಾವಡೆ ಬರ್ತದ, ವಿಕಾಸ್ ಬರ್ತದ, ಬುಟ್ಟಿ ಬರ್ತದ್ರಿ, ಏನು ಕೊಡ್ತಿಲ್ರಿ ಅಣ್ಣದಾನ ನಮಗ. ಮತ್ತ ನಮಗ್ ಪಗಾರ 120 ರೂಪಾಯಿ ಕೊಡ್ತಾರ. ಅಣ್ಣದಾನ ಕೇಳಾಕ ಬಂದ್ರೆ ಕೊಟ್ಟಾರ ಸರ್ ನಮಗ, ಏನು ಕೊಡ್ತಿಲ್ರಿ. ನಮಗ 120 ರೂಪಾಯಿ ಅಟ್ಟ ಬೆಳಾಗ್ತೈತಿ, 120 ಅಷ್ಟ ಕೊಡ್ಯಾರು. ಎಲ್ಲಾ ಕಡೆ 375 ರೂಪಾಯಿ ಐತಿ. ನಮ್ಗ ಯಾಕೆ ಇಷ್ಟ? ಮತ್ ಏನ್ ಅನುದಾನ ಬಂದ ನಮಗ್ ಏನು ಕೊಡ್ಲ. ಮತ್ತೆ ಕಂಪಲ್ಸರಿ ಪ್ರಿಕಾಷನ್ ಹಣಿಸ್ಕೊಡ್ಬೇಕು, ಅದು ಇಲ್ಲ. ಎಲ್ಲಾ ನಾವ ಮಾಡ್ಕೋಬೇಕು. ಈಗ 121 ನಾವ ಹೆಂಡ್ರ ಮಕ್ಕಳು ಹೆಂಗ್ ಬದುಕಿಸೋದು? ಬಿಸಿಲಾಗ ನಿಂತ ನಾವ್ ದುಡಿಬೇಕ. ಎಲ್ಲಕ್ಕೂ 12 ಗಂಟೆ ಕಂಪಲ್ಸರಿ ಮುಗಿತೈತಿ. ನಾವ್ 2 ಗಂಟೆ ಮುಂದೆ ದುಡಿತೇವ. ನಮಗ 120 ಅಂದ್ರೆ ನಮಗ್ ಏನ್ ಕಿಮ್ಮತ್ತೈತಿ? ಅಷ್ಟ ನಾವು ಇದನ್ನ ಕೇಳಾಕ್ ಬಂದ್ರಿ. ಈಗ ಅವ್ರು ಹೇಳ್ತಾವ್ರ ಏನೋ ಮೆಜರ್ಮೆಂಟ್ ಮುಖಾಂತರ ಇದ್ ಮಾಡಿದೀವಿ ಅಂತ ಹೇಳ್ತಾರೆ. ಮೆಜರ್ಮೆಂಟ್ ಅವ್ರು ಹೇಳ್ಕೊಳಕ ಬಂದಲ್ರಿ. ಅವ್ರ ಮೆಜರ್ಮೆಂಟ್ ಒಂದ್ ದಿವಸ ಇಂಜಿನಿಯರ್ ಅಂದ್ರೆ ಅವ್ನ ಕರ್ಕೊಂಡ್ ಬರ್ಬೇಕ್ರಿ. ಇಲ್ಲಿ ಸದ್ಯ ನಾನೇ ಹೇಳ್ತಾರೆ, ಒಂದ್ ಸರ ನಮ್ ಕಣ್ಣು ಹೆಂಗ್ ಬಂದ್ ನನಗೆ ಕೇಳ್ಬಿಡ್ಬೇಕಾರ ಅವ್ನು. ನಾವೆಲ್ಲ ಹೋಗಿ ಹೇಳ್ಕೊಂಡ್ ಬರ್ತಾರ್ರಿ. ಈಗ ಇಂಜಿನಿಯರ್ 300 ಮ್ಯಾಲ ಹಾಕಿ ಅಂತಂದ್ರೆ ಮತ್ ಬರ್ದವ್ರಿ ಯಾರ ಅದನ್ನ ಅಷ್ಟ ಕಮ್ಮಿ 150 ಹಂಗ ಕಡಿಮೆ ಬಂದಿದ್ದ ಅಷ್ಟ ಕಮ್ಮಿ ಪಗಾರ ನಮಗ್ ಹೆಂಗ್ ಬರ್ರು? ಮತ್ ಇಂಜಿನಿಯರ್ ನಾವ್ 320 ಮ್ಯಾಲ ಹಾಕಿದೇವ, 70 ಮೇಲೆ ಹಾಕಿದೇವ. ನಿಮ್ಗೆ ಯಾಕೆ ಬಂದಿಲ್ಲ ತಾವ್ ಹೇಳ್ತಾನ. ಮತ್ ಬರ್ದಾವ ಇಲ್ಲಿ ಪಂಚಾಯತ್ಯಾಗ ಆಗ್ಬೇಕ್ರಲ್ಲ. ಮತ್ ನಮ್ಮ ಖಾನಾಪುರ ತಾಲೂಕಿನ ಇಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೋಗೂರು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಒಂದ್ ರೀತಿ ವೇತನ, ದಿನನಿತ್ಯ ವೇತನ 375 ಬರೋದ್ ಬಿಟ್ಟು ಬರೀ 190 ರೂಪಾಯಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಜನ ಸ್ಟ್ರೈಕ್ ಮಾಡಿದ್ರು. ಸದರಿ ಪ್ರಕಾರ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಉದ್ಯೋಗ ಖಾತ್ರಿ ಯೋಜನೆ ರೂಪ ಬಡ್ಕುದ್ರಿ ಅವರು ಭೇಟಿ ಕೊಟ್ಟಿದ್ರೆ. ಬನ್ನಿ ಅವರು ಈ ಸಮಸ್ಯೆ ಬಗ್ಗೆ ಏನ್ ಹೇಳ್ತಾರೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ವಿಶೇಷವಾಗಿ ಬೋಗೂರ್ ಗ್ರಾಮದ ಒಂದ್ ರೀತಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ 375 ಬರೋದ್ ಬದಲು 12ನೇ ತಾರೀಕು 6ನೇ ತಿಂಗಳು 2025ರಿಂದ 26ರಿಂದ ಸದರಿ ಇಲ್ಲೇವರೆಗೂ ಸಹ ಬರೀ 190, 150 ರೂಪಾಯಿ ಬಂದಿದೆಯಂತೆ. ಇದು ನಮ್ ನೆಮ್ಮದಿ ನರೇಗಾದಲ್ಲಿ ಏನಿರ್ತದಲ್ಲ, ಎಷ್ಟು ಒಬ್ಬ ಮನುಷ್ಯ ಎಷ್ಟು ಕೆಲಸ ಮಾಡ್ತಾರಲ್ಲ ಅದ್ರ ಮೇಲೆ ಮೆಜರ್ಮೆಂಟ್ ಮೇಲೆ ಪೇಮೆಂಟ್ ಕೊಡ್ತಾರೆ. ಹಾಗಾಗಿ ಕೆಲಸವನ್ನ ಕಡಿಮೆ ಮಾಡಿದ್ರೆ ಪೇಮೆಂಟ್ ಕಡಿಮೆ ಬರ್ತದ. ಒಂದ್ ನಿಮಿಷ ತಡ್ರಿ, ಕೆಲಸ ಕಡಿಮೆ ಮಾಡಿದ್ರೆ ಕಡಿಮೆ ಪೇಮೆಂಟ್ ಬರ್ತದೆ ಅಂತ ಹೇಳ್ಕೊಂಡು ಇಂಜಿನಿಯರ್ ಅವರು ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ಪೇಮೆಂಟ್ ಅನ್ನು ಬರ್ದು ಕೊಟ್ಟಿದ್ದಾರೆ ಆಲ್ರೆಡಿ. ಇವಾಗ ಈಗ ಏನಂತದ ಮತ್ತೆ ಕುಲಂಕುಷವಾಗಿ ಇಂಜಿನಿಯರ್ ಜೊತೆಗೆ ನಾವು ಮತ್ತೆ ಮೇಟ್ಗಳ ಜೊತೆಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಎಷ್ಟು ಪೇಮೆಂಟ್ ಬರ್ತಾ ಇದೆಯಲ್ಲ ಅಷ್ಟೊಂದು ಚೆಕ್ ಮಾಡ್ಕೊಂಡು ಜಾಸ್ತಿ ಬಂದಿದ್ರೆ ನೀವು ಕೂಡ ಕೊಡೋ ವ್ಯವಸ್ಥೆನ ನಾವು ಮಾಡ್ತೀವ್ರಿ. ಈಗೇನು ನೆಕ್ಸ್ಟ್ ದಿನಮಾನಗಳಲ್ಲಿ ಏನ್ ಬರ್ತಕ್ಕಂಥ ದಿನಮಾನಗಳಲ್ಲಿ ನಿಮ್ಗೆ ಸರಿಯಾದಂತ ವೇತನವನ್ನು ಸಿಗ್ತವೆ, ನೀವು ಸರಿಯಾಗಿ ಕೆಲಸ ಮಾಡ್ಬೇಕು. ಅದ್ರ ಜೊತೆಗೆ ನಿಮ್ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಸಿಗುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ
ಅಥವಾ ಒಂದು ನಮ್ಮ ಇಂಜಿನಿಯರ್ ಕಡೆಯಿಂದ ಮಾಡಿಸಿ ನಿಮ್ಗೆ ಕೊಡ್ತಿದೀವಿ ಅಂತ ಹೇಳಿ ನಾವು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀವಿ. ಅಲ್ಲ ಮೇಡಮ್, ಈಗ ಇದು ಎಷ್ಟಿಂದ ಒಳಗಡೆ ಆಗ್ಬೋದು ಮೇಡಮ್? ಯಾಕಪ್ಪ ಅಂದ್ರೆ ಪಾಪ ಎಲ್ಲ ಬಡವರು, ಪಾಪ ಅಲ್ಲಿಂದ ಬಂದವರು ಮೇಡಮ್, ಬೆಳಿಗ್ಗೆಯಿಂದ ಉಪವಾಸ ಕೂತವ್ರು ಇಲ್ಲಿ. ಹಾಗಾಗಿ ದಯವಿಟ್ಟು ಅವ್ರು ಬರೀ 190 ರೂಪಾಯಿ 150 ರೂಪಾಯಿ ಬಂದೈತೆ. ಎಷ್ಟಿಂದ ಒಳಗಡೆ ಇದು ದುಡ್ಡು ಕೊಡಿಸ್ತೀರಾ ಮೇಡಮ್? ಒಂದು 15 ದಿವಸ ಆದ್ರೂ ನಮ್ಗೆ ಟೈಮ್ ಬೇಕಾಗುತ್ತೆ. ಕುಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕು. ಹಂಗೆಲ್ಲ ಸಡನ್ ಆಗಿ ಒಂದೇ ದಿವಸಕ್ಕೆ ನಾವು ತಗೊಳಿಕ್ ಆಗಂಗಿಲ್ಲ. ಎಷ್ಟು ಮೆಜರ್ಮೆಂಟ್ ಮಾಡಿದಾರೆ, ಯಾವ ಕಾರಣಕ್ಕೆ ಅಷ್ಟು ಪೇಮೆಂಟ್ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಮೆಜರ್ಮೆಂಟ್ ಮಾಡಿ ಒಂದು ಪರಿಶೀಲನೆ ಮಾಡಿ, ಒಂದು ನಮ್ಮ ಇಂಜಿನಿಯರ್ ಕಡೆಯಿಂದ ಪರಿಶೀಲನೆ ಮಾಡಿ ಅದ್ರ ಕ್ರಮವಾಗಿ ವ್ಯವಸ್ಥೆ ನಾವು ಮಾಡ್ತೀವಿ. ಮತ್ತೆ ಇನ್ನೊಂದು ಮೇಡಮ್, ವಿಶೇಷವಾಗಿ ಮಹಿಳಾ ಮೇಟ್ಗಳೇ ಇಲ್ಲ ಮೇಡಮ್ ಇಲ್ಲಿ. ಮಹಿಳಾ ಮೇಟ್ಗಳು ಅದೇ ಹೇಳಿದ್ನಲ್ಲ, ಮಹಿಳಾ ಮೇಟ್ಗಳನ್ನ ನಮ್ಮ ಮಹಿಳಾ ಮೇಟ್ಗಳು ಬೇಕು, ಮಹಿಳಾ ಮೇಟ್ಗಳು ಬರ್ಬೇಕು, ಬರ್ತಾರೆ ಅಷ್ಟೇ. ಮೇಡಮ್ ಇನ್ನೊಂದು, ಈಗ ಇರ್ತಕ್ಕಂತ ಏನು ಈ ತಾಂತ್ರಿಕ ಸಹಾಯಕರು ಲೋಪದೋಷ ಮಾಡ್ತವ್ರೆ, ಅವ್ರನ್ನ ವರ್ಗಾವಣೆ ಮಾಡ್ಬೇಕು ಅಂತ ಹೇಳ್ತಾವ್ರೆ. ಬೇರೆ ಹಾಕ್ಬೇಕು ಅಂತ. ಹಂಗ್ ಬೇಡ ಅಂತಂದ್ರೆ ಬೇರೆ ಕಡೆ ಕೊಡ್ತೀವಿ, ಬೇರೆಯವ್ರು ಹಾಕಿ ಕೊಡ್ತೀವಿ ನಾವು. ಧನ್ಯವಾದಗಳು. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಥಳೀಯ ನಂದಗಡ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇನ್ನಾದರೂ ಈ ಕೂಲಿ ಕಾರ್ಮಿಕರ ಬಾಕಿ ವೇತನ, ಅಗತ್ಯ ಸೌಲಭ್ಯಗಳು ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.